ಸೊ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳು ಎಲ್ಲ ನೋಡೋದು ಹಣ. ನಿಮ್ಗೆ ಯಾರು ಕಟ್ತಾ ಇದ್ದಾರೆ ಅಂತಂದರೆ ದುಡ್ಡಿಗೆ ಕಟ್ತಾ ಇದ್ದಾರೆ. ಆ ವ್ಯಕ್ತಿಗೆ ದುಡ್ಡಿನ ಆಸೆ ಇದ್ದರೆ ಮಾಡಿಕೊಳ್ಳಿ. ವ್ಯಕ್ತಿತ್ವದ ಆಸೆ ಇದ್ದರೆ 10 ಸತಿ ಯೋಚನೆ ಮಾಡಿ. ದುಡ್ಡು ಇಂಪಾರ್ಟೆಂಟಾ ಅಥವಾ ವ್ಯಕ್ತಿ ಇಂಪಾರ್ಟೆಂಟಾ? ವ್ಯಕ್ತಿತ್ವ ಇಂಪಾರ್ಟೆಂಟ್. ವ್ಯಕ್ತಿ ಹಾಗೂ ವ್ಯಕ್ತಿತ್ವ. ಕಾಲ ಕಳೆದಂತೆ ನನ್ನ ಅನುಭವದಲ್ಲಿ ದುಡ್ಡಿಗಿನ ಹೆಚ್ಚಾಗಿ ವ್ಯಕ್ತಿತ್ವನೇ ಉಳಿದಿರೋದು. ಅಯ್ಯೋ ಅವನು ಏನು ಕೊಡದೇವರು ಸಾಕು, ಪ್ರೀತಿ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರೆ ಸಾಕು. ಇವನು ಲಕ್ಷ ಕೋಟಿ ಮಾಡ್ತಾನೆ, ಬಾಯಿಗೆ ಬಂದಂಗೆ ಬೈತಾನೆ, ಮರ್ಯಾದೆ ಕೊಡಲ್ಲ, ಹೆಂಗಂದರೆ ಹಂಗೆ ಬಳಸ್ಕೊಳ್ತಾನೆ, ನನ್ನನ್ನು ಒಳ್ಳೆ ಕಸ ನೋಡ್ದಂಗೆ ನೋಡ್ತಾನೆ. ಇದು ಯಾವತ್ತೂ ಕೂಡ ಎಷ್ಟೇ ಕೋಟಿ ಇದ್ದರೂ ಕೂಡ ಈಗೋ ಅನ್ನೋದು ಹರ್ಟಾದರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ 5ನೇ ಮನೆ ಯಾವಾಗಲೂ ಸೆಲೆಕ್ಟಿವ್ ಮತ್ತು ವ್ಯಕ್ತಿತ್ವದ ಮೇಲೆ ಆಸೆ ಬರುತ್ತೆ. ಅದಕ್ಕೆ 5ನೇ ಮನೆ ಅಂತ ಹೇಳೋದು. ವ್ಯಕ್ತಿತ್ವದ ಆಸೆ ಬಂದ ಮೇಲೇ ಕೂಡ ಅಲ್ಲಿ ಮಗು ಆಗ್ತಕ್ಕಂಥದ್ದು. ಮಗು ಆಗಬೇಕು ಅಂತಂದರೆ ಆ ಪರ್ಸನ್ ವ್ಯಕ್ತಿತ್ವ ಇಂಟ್ರೆಸ್ಟ್ ಆಗಬೇಕು. ಆವಾಗ ಕಾಮದ ಬಯಕೆ ಬರುತ್ತೆ, ಅಲ್ಲಿಂದ ಮಗು ಆಗುತ್ತೆ. ಹಾಗೆ ಒಂದು ಕನ್ವರ್ಷನ್ ಬರ್ತಕ್ಕಂಥದ್ದು. ಯಾರಿಗೆ ಈ 5ನೇ ಮನೆ ಜೊತೆ 6ನೇ ಮನೆ ಸೇರುತ್ತೆ ಆವಾಗ ವಿರೋಧಗಳು ಜಾಸ್ತಿ ಆಗುತ್ತೆ. ವಿರೋಧಗಳು ಇದು ನಮ್ಮ ಜಾತಕದಲ್ಲಿ ನಾವು ನೋಡ್ಬೋದು. ಅದಕ್ಕೆ ನಾನು ಹೇಳೋದು, ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲೀರಿ. ಕುಟುಂಬ ಸಮೇತರಾಗಿ ಕಲ್ಸೋಕ್ಕೆ 7,000. ನೀವು ಅಲ್ಲಿ ಇಲ್ಲಿ ಏನೋ 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ನಮ್ಮ ಜಾತಕ ಕೇಳ್ಕೊಂಬರೋಣ, ಮದುವೆ ಕೇಳ್ಕೊಂಬರೋಣ ಅಂತೀರ. ಆದರೆ ಮದುವೆ ಮಾಡೋದು ಮಾತ್ರ ತುಂಬ ಜನರ ಹಿರಿಯರ ಒಂದು ಮೈಂಡ್ಸೆಟ್. ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕಷ್ಟೆ, ಎಜುಕೇಷನ್ ಆಯಿತು, ಜಾಬ್ ಜಾಯ್ನ್ ಆದರು, ಮದುವೆ ನೋಡು, ಸಾಲಾವಳಿ ಹೋಗಿ ನೋಡು, ತಲೆಗೆ ಟೋಪಿ ಹಾಕೋ. ಸಾಲಾವಳಿ ನೋಡ್ತೀರ ಹೋಗಿ. ಆಮೇಲೆ ಇವತ್ತು ಎಷ್ಟೋ ದಶಾಭುಕ್ತಿಗಳು ಚೆನ್ನಾಗಿರೋದನ್ನು ಹಾಳು ಮಾಡಿರ್ತಕ್ಕಂತಾರೆ ಈ ಕಾಂಪೌಂಡ್ರುಗಳು. ಒಳ್ಳೊಳ್ಳೆ ಕಾಂಬಿನೇಷನ್ ಬಂದಿರುತ್ತೆ ಹುಡುಗರದು. ಕುಜದೋಷ ಇದೆ ಹುಡುಗಿಗೆ, ಕುಜದೋಷ ಇದೆ ಹುಡುಗನಿಗೆ. ಭಾಳ ಹಿಂದಿನ ಕಾಲದಲ್ಲಿ ಹುಡುಗರಿಗೆ ಹೇಳ್ತಾಯಿದ್ರು ಕುಜದೋಷ ಅಂತ, ಹುಡುಗಿರಿಗೆ ಹೇಳ್ತಾಯಿದ್ರು. ಈಗ ಹುಡುಗನಿಗೂ ಬಂದುಬಿಟ್ಟಿದೆ ಕುಜದೋಷ ಇದೆ ಹುಡುಗನಿಗೆ ಅಂತ. ಆ ಕುಜದೋಷದ ಅರ್ಥವೇ ಗೊತ್ತಿಲ್ಲ ಜ್ಯೋತಿಷ್ಯ ಕಲ್ತಿರೋರಿಗೆ. ಕುಜದೋಷ ಅಂತ ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಇದು ಏನಾಗ್ಬಿಟ್ಟಿದೆ, ಒಂದು ಕಾಮಾಲೆ ರೋಗ ಥರ ಹರಡ್ಬಿಟ್ಟಿದೆ. ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಮಲೇರಿಯಾ ಒಂದು ಕಡೆ ಸ್ಪ್ರೆಡ್ ಆಗ್ಬಿಟ್ರೆ ಅಂದ್ರೆ ಆ ದೋಷ ಅಂತಾನೆ ಇಲ್ವಾ ಅಂತ ತುಂಬಾ ಜನ ಅದು ಹೇಳ್ತಾರಲ್ಲ, ಹೆದರ್ತಾರೆ. ಈಸಿ ಅದು. ಎಷ್ಟೊಂದು ಮದುವೆ ಡಿಲೇ ಆಗಿರೋದು ಅದರಿಂದನೇ ಆಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಾಳು ಮಾಡೋಕ್ಕೆ ಹುಟ್ಟಿರ್ತಕ್ಕಂಥವ್ರು ನಮ್ಮ ಆ್ಯಕ್ಚುಲಿ ನಮಗೆ ದೋಷ ಅಂತಿದೆಯಲ್ಲ ಜಾತಕದಲ್ಲಿ, ಆ್ಯಕ್ಚುಲಿ ಫಸ್ಟ್ ದೋಷನೇ ಈ ಕಾಂಪೌಂಡರ್ಗಳು. ನಮ್ಮ ಹಿಂದೂ ಧರ್ಮದಲ್ಲಿ ಫಸ್ಟ್ ದೋಷನೇ ಈ ಕಾಂಪೌಂಡರ್ಗಳು. ಈ 10 ವರ್ಷದಿಂದ ಹೇಳಿ 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 ಒಂದು 50% ಕಮ್ಮಿ ಆಗಿದ್ದಾರೆ. ನಂಬಲ್ಲ. ಯಾಕೆ ಅಂದರೆ 80% ಜನಸಂಖ್ಯೆಗೆ ಕುಜದೋಷ ಇರುತ್ತೆ. ಅದು ಬಂದೇ ಬರುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಸೊ ಕುಜದೋಷ ಬಂದ ಏನು ಮಾಡೋದು? ಶಾಂತಿ ಮಾಡು. ಸೊ ಜಾತಕದಲ್ಲಿರ್ತಕ್ಕಂಥ ಈಗ ಕುಜದೋಷ ಇದೆ ಅಂತ ಅಂದ್ಕೊಂಡ್ರೆ, ಜಾತಕದಲ್ಲಿ ಇದೆ ಅಂತಂದರೆ ಹೆಂಗೆ ಹೋಗ್ಲಾಡ್ಸೋಕ್ಕಾಗುತ್ತೆ? ಈಗ ನಾನು ಕಪ್ಪಿದ್ರೆ ಪೌಡ್ರ್ ಹಾಕ್ಕೊಂಡು ಮರೆಮಾಚ್ಬೋದು. ಶಾಂತಿ ಮಾಡಿದ ತಕ್ಷಣ ಬೆಳಗಾಗ್ಬಿಡ್ತೀನಾ? ಆಗೋದೇ ಇಲ್ಲ. ಯಾವ ಪೂಜೆಯಿಂದ ನಮಗೆ ಕೂದಲು ಬೆಳೆಯುತ್ತೆ? ಯಾವ್ದಾರು ಇದೆಯಾ? ಇಲ್ಲ, ಕೂದಲೇ ಬೆಳೆಯೋದಿಲ್ಲ ಯಾವ ಪೂಜೆಯಿಂದನೂ. ಇನ್ನು ಬದುಕುಗಳು ಹೆಂಗ್ರಿ ಚೇಂಜ್ ಆಗುತ್ತೆ? ಏನು ತೋರಿಸಿದೆಯೋ ಆರಸ್ಕೋಪಲ್ಲಿ ಅದೇ ನಡೆಯೋದು. ಅರ್ಥ ಆಯ್ತಾ? ಸೊ ಪರಿಹಾರ ಅನ್ನೋದು ವಿಗ್ ಹಾಕೊಳ್ಳೋದು.